ಹೀಗೆ ಮಾಡ್ಕೊತಾ ಹೋದರೆ ಮುಂದೆ ಮನಿ ಟ್ರ್ಯಾಪ್ ಇರ್ಬೋದು, ಇನ್ನೊಂದು ಹಗರಣನೇ ಇರ್ಬೋದು, ಯಾವುದಾದ್ರೂ ಜನ ಕ್ಷಮಿಸಲ್ಲ. ದರ್ಶನ್ ಎಷ್ಟು ಒಂಥರ ಹೊರಟು ಮುನಿರತ್ನ ಅವ್ರು ಇರೋದ್ರಿಂದ ಮುನಿರತ್ನ ಮಾಡಿಸಿರ್ಬೋದು. ಕನ್ನಡದವ್ರಿಗೆ ಬಡೀರೋ ಅಂತೆಲ್ಲ ಮಾತಾಡಬಾರ್ದು. ಇದನ್ನ ಅವರು ದರ್ಶನ್ ಮೇಲೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿರ್ಬೋದು. ಚಂದನ್ ಅವರು ಮಾಡಿರೋಂಥ ತನಿಖೆ ಎಲ್ಲ ಒಳ್ಳೆ ರೀತಿಲಿ ಮಾಡಿದ್ದಾರೆ. ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಅಂತ ಹೇಳ್ಬೋದು. ಅದ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಮುಂದೆ ಕಾನೂನು ಇದ್ದೇ ಇದೆ, ಅವರಿಗೆ ತಕ್ಕ ಶಿಕ್ಷೆ ಆಗುತ್ತೆ. ಅದು ಯಾವುದೇ ಪಕ್ಷದೇ ಇರ್ಬೋದು, ಆ ಥರ ಮಾಡಬಾರ್ದು. ಅದನ್ನು ನಾವು ಖಂಡಿಸ್ತೀವಿ. ಕರ್ನಾಟಕದ ಜನತೆಯ ಪರವಾಗಿ ಮನಿ ಟ್ರ್ಯಾಪೇ ಇರ್ಬೋದು, ಮತ್ತು ಇನ್ನೊಂದು ಮಗದೊಂದು ಇರ್ಬೋದು, ಯಾವುದೇ ಪಕ್ಷದವರಾಗಿರ್ಬೋದು, ಅದು ಜನಪ್ರತಿನಿಧಿಗಳು. ಅವರು ಜನತೆಯಿಂದ ಆರಿಸಿರತಕ್ಕಂಥ ಪ್ರತಿನಿಧಿ ಅವರು ಆ ಥರ ಎಲ್ಲ ಮಾಡಬಾರ್ದು. ಅವರ ಆದರ್ಶಗಳನ್ನ ನಾವು ಫಾಲೋ ಮಾಡಬೇಕು. ಹೀಗೆ ಮಾಡ್ಕೊತಾ ಹೋದರೆ ಮುಂದೆ ಮನಿ ಟ್ರ್ಯಾಪೇ ಇರ್ಬೋದು, ಇನ್ನೊಂದು ಹಗರಣನೇ ಇರ್ಬೋದು, ಯಾವುದಾದ್ರೂ ಜನ ಕ್ಷಮಿಸಲ್ಲ. ಅದಕ್ಕೆ ಜನತೆಯ ಪರವಾಗಿ ನಾನು ಕೇಳ್ಕೊತೀನಿ. ಅತ್ಯಾಚಾರ ಕೇಸ್ ಅದು ನ್ಯಾಯಾಲಯದಲ್ಲಿ ಇರೋದ್ರಿಂದ ನಾವೇನು ಅದನ್ನು ಹೇಳೋಕ್ಕಾಗಲ್ಲ. ಅದು ಮುಂದೆ ಕಾನೂನು ಇದೆ, ಅದು ನ್ಯಾಯಾಲಯದಲ್ಲಿ ಇರೋದನ್ನ ನಾವು ಮಾತಾಡಲಿಕ್ಕಾಗಲ್ಲ. ಅದು ನಿಮಗೂ ಗೊತ್ತೋದು ಚೆನ್ನಾಗಿ. ಅದು ನ್ಯಾಯಾಲಯ ತೀರ್ಪು ಕೊಡುತ್ತೆ ಅದ್ರ ಬಗ್ಗೆ. ಮುನಿರತ್ನ ಅವರು ಮಾಡಿರ್ಬೋದು ಅಂತ ಅನಿಸುತ್ತೆ. ದರ್ಶನ್ ಎಷ್ಟು ಒಂಥರ ಹೊರಟು ಮನಸ್ಸು ಅಷ್ಟೇ ಮೃದು ಇರ್ಬೋದು. ಯಾರಿಗೆ ಗೊತ್ತು ಹೇಳೋಕ್ಕಾಗಲ್ಲ. ದರ್ಶನ್ ಎಷ್ಟು ಹೊರಟು ಅಷ್ಟೇ ಇರೋದ್ರಿಂದ ಅವ್ರ ಬಗ್ಗೆನೂ ಡೌಟ್ ಆಗುತ್ತೆ. ಅವ್ರ ಜೊತೆಯಲ್ಲಿರೋ ಸಹವಾಸ ದೋಷದಿಂದ ಮಾಡಿರ್ಬೋದು ಅಂತ ಅನಿಸುತ್ತೆ. ಅವರಂತೂ ಮಾಡಲ್ಲ ಅನಿಸುತ್ತೆ. ಮುನಿರತ್ನ ಅವ್ರು ಇರೋದ್ರಿಂದ ಮುನಿರತ್ನ ಮಾಡಿಸಿರ್ಬೋದು. ಮುನಿರತ್ನ ನಮ್ಮ ಕನ್ನಡದವ್ರ ಬಗ್ಗೆನೂ ಲಾಸ್ಟ್ ಟೈಮ್ ಅವ್ರು ಹೇಳಿಕೆ ಕೊಟ್ಟಿದ್ರು. ಆ ಥರ ಹೇಳಿಕೆ ಕೊಡೋದು, ಕನ್ನಡದವ್ರಿಗೆ ಬಡೀರೋ ಅಂತೆಲ್ಲ ಮಾತಾಡಬಾರ್ದು. ಒಬ್ಬ ಜನಪ್ರತಿನಿಧಿಯಾಗಿ ಈ ಥರ ಮಾತನಾಡೋದು ತಪ್ಪು. ಆಮೇಲೆ ಮುನಿರತ್ನ ಮಾಡಿರೋ ಚಾನ್ಸಸ್ ಇದೆ. ಅವ್ರು ನಿಜವಾಗ್ಲೂ ಅದನ್ನು ಅತ್ಯಾಚಾರ ಅಲ್ಲ, ಅದನ್ನು ಅವರು ದರ್ಶನ್ ಮೇಲೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿರ್ಬೋದು ಈ ವಿಚಾರದಲ್ಲಿ. ಬಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ನಾಳೆ ಫ್ರೀಡಮ್ ಪಾರ್ಕ್ಗೆ ನಮ್ಮ ಇವರು ಜಗದೀಶ್ ಅವರು ಕೂಡ ಇದ್ರ ಬಗ್ಗೆ ಹೋರಾಟಕ್ಕೆ ಜನಗಳನ್ನ ಕರೆದಿದ್ದಾರೆ. ನೋಡಬೇಕು ಮುಂದೆ ಸತ್ಯಗಳು ಏನು ಅಂತ ಹೊರಗಡೆ ಬರುತ್ತೆ. ಯಾವತ್ತಿದ್ರೂ ಸತ್ಯ ಎಷ್ಟು ದಿವಸ ಇದ್ರೂ ಮುಚ್ಚಿಡೋಕ್ಕಾಗಲ್ಲ. ಅದು ಒಂದೇ ಹೊರಗಡೆ ಬಂದೇ ಬರುತ್ತೆ. BJP ಹಂಗನಂಗಿದ್ರೆ ಆ ಥರ ಆಪಾದನೆ ಹೊರ್ಸಂಗಿದ್ರೆ ಸಿದ್ದರಾಮಯ್ಯ ಅವ್ರ ಮೇಲೆ ಆಪಾದನೆ ಬಂತು. ಹಂಗಂತ ಸಿದ್ದರಾಮಯ್ಯವ್ರು ತಪ್ಪಿದಸ್ತರು ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಹಂಗಾಗಿ ಇವು ಎರಡು ಪಕ್ಷಗಳು ಏನು ಒಳ್ಳೆ ಪಕ್ಷಗಳಂತಲೂ ಹೇಳೋಕ್ಕಾಗಲ್ಲ. BJP ಆಗಲಿ JDS ಆಗಲಿ ಏನು ಕಾಂಗ್ರೆಸ್ ಹಂಗೆ ಮಾಡಂಗಿದ್ರೆ ಎಷ್ಟೋ ಹಗರಣಗಳನ್ನ ಬಯಲಿಗೆ ಎಳಿಬೋದಾಗಿತ್ತು. ಆ ಥರ ಮಾಡಿಲ್ಲ. ಸಿದ್ದರಾಮಯ್ಯ ಒಬ್ಬ ಒಳ್ಳೆ ರಾಜಕಾರಣಿ. ದ್ವೇಷದ ರಾಜಕಾರಣ ಮಾಡಿಲ್ಲ ಇಲ್ಲಿವರೆಗೂ. ಮಾಡೋದಾದರೆ ಅವರು ಎಷ್ಟೋ ಕೇಸ್ಗಳನ್ನ ಹಾಕ್ಬೋದಾಗಿತ್ತು. ಇವನ್ ಸುಧಾಕರ್ ಕೇಸ್ ಆಗಲಿ ಇನ್ನೊಂದಾಗಲಿ ಎಷ್ಟೊಂದು ಕೇಸ್ಗಳಿದೆ, ಅವೆಲ್ಲ ಹಾಕ್ಬೋದಾಗಿತ್ತು. ಮಾಡಿಲ್ಲ. ದ್ವೇಷ ರಾಜಕಾರಣ ಮಾಡೋಂಥ ವ್ಯಕ್ತಿ ಅಲ್ಲ. ಸಿದ್ದರಾಮಯ್ಯನ ಬಗ್ಗೆ ಆಪಾದನೆ ಹೊರಿಸೋದು ತುಂಬಾ ತಪ್ಪು. ಕಾಂಗ್ರೆಸ್ಸೇ ಎಲ್ಲದಕ್ಕೂ ಕಾರಣ ಅನ್ನೋದು ತಪ್ಪು. ಹೇಳೋದು ಕೇಳೋಕ್ಕಾಗಲ್ಲ. ಸೆಂಟ್ರಲ್ ಪವರ್ ಇದೆ, ಯೂಸ್ ಮಾಡಿಕೊಂಡು JDS BJP ಮಾಡಿದ್ರೂ ಮಾಡ್ಬೋದು. ಅದನ್ನು ನಾವು ಒಪ್ಕೊಳ್ತೀವಿ. ಯಾವ ಪಕ್ಷಗಳು ಏನು ನಿಯತ್ತಂತ ಹೇಳೋಕ್ಕಾಗಲ್ಲ. ಇದ್ದಾದಲ್ಲಿ ಸಿದ್ದರಾಮಯ್ಯ ಸ್ವಲ್ಪ ಒಳ್ಳೆಯವರು ಅಂತ ನಮಗೆ ಕರ್ನಾಟಕದ ಜನತೆಗೆ ಒಳ್ಳೇದು ಮಾಡ್ತಾಯಿದ್ದಾರೆ. ಇನ್ನು ಒಳ್ಳೆ ಕೆಲಸಗಳು ಮುಂದಿನ ದಿವಸ ಮಾಡಲಿ ಅವರು ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ನೋಡಿ, ರಾಜರಾಜೇಶ್ವರಿ ನಗರದಲ್ಲಿ ಫೇಕ್ ವೋಟರ್ ID ಸಿಕ್ತು. ಆವಾಗಲೇ ತನಿಖೆ ಮಾಡ್ಬೋದಾಗಿತ್ತು. ಅದನ್ನೂ ಕೂಡ ಮಾಡಲಿಲ್ಲ. ಮಾಡ್ಬೋದಾಗಿತ್ತು. ತುಂಬ ತಪ್ಪು ಎಸಗ್ತಾವ್ರೆ ಅಂತ ಇದರಿಂದಲೇ ಗೊತ್ತಾಗುತ್ತೆ. ನೋಡೋಕ್ಕೆ ಮುಖವಾಡ ಒಳ್ಳೇದಿರ್ಬೋದು, ಆದರೆ ಹಿಂದುಗಡೆ ಏನಿದೆ ಸತ್ಯ ಅಸತ್ಯಗಳು ತನಿಖೆಯಿಂದಲೇ ಹೊರಗಡೆ ಬರೋದು. ಆ ತನಿಖೆ ಆಗಲೇಬೇಕು. ನಿಷ್ಪಕ್ಷಪಾತವಾಗಿ ತನಿಖೆ ಆದರೆ ಒಳ್ಳೆಯದು ನಮ್ಮ ಅಭಿಪ್ರಾಯ. ಯಾರಿಗೆ? ಮುನಿರತ್ನ ಅವ್ರಿಗೆ ಏನಿದೆ ಕಾನೂನು ಪ್ರಕಾರ ಶಿಕ್ಷೆ ಮಾಡಬೇಕು. ನಿಜ ಅಂತ ಸಾಬೀತಾದರೆ ಈಗಲೂ ಹೇಳೋಕ್ಕಾಗಲ್ಲ. ಅವ್ರು ತಪ್ಪಿದಸ್ತರು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಸತ್ಯ ಹೊರಗೆ ಬರ್ದೇ ಏನು ಅಂತ ನಾವೇ ಸುಮ್ಮನೆ ಜಡ್ಜ್ಮೆಂಟ್ ಕೊಡೋದು ಒಳ್ಳೆಯದಲ್ಲ. ಜಡ್ಜ್ಮೆಂಟ್ ಕೊಡಲೂಬಾರ್ದು. ಅದು ಜಡ್ಜ್ಮೆಂಟ್ ಬಂದ ಮೇಲೇ ಹೌದು ಇವ್ರು ತಪ್ಪಿಸಸ್ತರು ಅಂತ ಗೊತ್ತಾಗುತ್ತೆ. ಈಗ ದರ್ಶನ್ ಬಗ್ಗೆನೂ ಅಷ್ಟೇ ತಪ್ಪಿಸಸ್ತರು ಅಂತ ಹೇಳೋಕ್ಕಾಗಲ್ಲ. ಇನ್ನು ಜಡ್ಜ್ಮೆಂಟ್ ಬರಬೇಕು. ಬಂದಾಗ ಗೊತ್ತಾಗುತ್ತೆ. ಬಟ್ ಚಂದನ್ ಅವರು ಮಾಡಿರೋಂಥ ತನಿಖೆ ಎಲ್ಲ ಒಳ್ಳೆ ರೀತಿಲಿ ಮಾಡಿದ್ದಾರೆ. ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಅಂತಲೇ ಹೇಳ್ಬೋದು. ಒಳ್ಳೆ ರೀತಿಲಿ ತನಿಖೆ ಮಾಡಿ
ಎಂಥ ರೆಕಮೆಂಡ್ ಇದ್ರೂ ಎಂಥ ದೊಡ್ಡ ವ್ಯಕ್ತಿ ಆದ್ರೂ ಅವ್ರನ್ನ ಜೈಲಿಗೆ ಕಳಿಸೋಂಥ ಕೆಪಾಸಿಟಿ ಇಂಥ ಪೊಲೀಸ್ ಆಫೀಸರ್ಗಳು ಮುಂದೆ ಬರಬೇಕು. ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು. ಮುಂದಿನ ದಿನಗಳು ಎಲ್ಲ ಪೊಲೀಸರು ಮಾಡಿದ್ರೆ ಈ ರೀತಿ ಕ್ರೈಮ್ ತುಂಬ ಕಡಿಮೆ ಆಗುತ್ತೆ. ಕ್ರೈಮ್ ಕಡಿಮೆ ಆಗುತ್ತೆ. ಎಲ್ಲ ಪೊಲೀಸ್ ಆಫೀಸರ್ ಪಾಠ, ಇದು ನಿಜವಾಗ್ಲೂ ಪಾಠ. ಇದು ಪವರಲ್ಲಿದ್ದು ನಾನು ಏನು ಬೇಕಾದ್ರೂ ಮಾಡಬಲ್ಲೆ ಅನ್ನೋದು ಅಲ್ಲ. ಅದು ಒಂದು ಸತ್ಯ ಅನ್ನೋದೊಂದಿದೆ, ಭಯ ಹುಟ್ಟಿಸುತ್ತೆ ಈ ಥರ ಕೇಸ್ಗಳು. ಈ ಥರ ಪೊಲೀಸ್ ಆಫೀಸರ್ಗಳು ಬಂದು ನಿಷ್ಪಕ್ಷಪಾತವಾಗಿ ಯಾವುದೇ ವಿಚಾರದಲ್ಲಿ ತನಿಖೆ ಮಾಡಿದ್ರೆ ಸತ್ಯ ಹೊರಬರುತ್ತೆ. ಇವನ್ ಮುನಿರತ್ನ ಕೇಸಲ್ಲೂ ಅಷ್ಟೇ, ಸತ್ಯ ಹೊರಬಂದು ಜನಗಳಿಗೆ ಗೊತ್ತಾಗಬೇಕು. ಅವರೊಬ್ಬ ಜನಪ್ರತಿನಿಧಿ ಆದಾಗ ಅವರು ಕರೆಕ್ಟ್ ಒಂದು ಒಳ್ಳೆಯ ರೀತಿಯಲ್ಲಿ ಮಾದರಿ ರೀತಿಯಲ್ಲಿ ನಡ್ಕೋಬೇಕು. ಯಾಕಂದರೆ ಅವ್ರನ್ನ ನೋಡಿ ಕಲಿಯೋಂಥವ್ರು, ನೋಡಿ ಮಾಡೋಂಥವ್ರು ನಮ್ಮ ಶಾಸಕರು, ನಮ್ಮ ಜನನಾಯಕರು ಅಂತ ಜನ ಅವ್ರನ್ನ ಗುರುತಿಸಿ ಓಟ್ ಹಾಕಿ ಗೆಲ್ಸಿರ್ತಾರೆ. ಅವ್ರು ಅಷ್ಟು ಕೆಲಸಗಳು ಮಾಡಿಲ್ಲ ಅಂತಂದರೆ ಅವರೇ ತಪ್ಪಿತಸ್ಥರು ಅಂದರೆ ಸಮಾಜಕ್ಕೆ ಏನು ನೀತಿ ಪಾಠ ಹೇಳ್ತಾರೆ ಅವರು. ರಾಜರಾಜೇಶ್ವರಿ ಕ್ಷೇತ್ರದಿಂದ ಅವ್ರನ್ನ ಗೆದ್ದು ಕಳಿಸಿದ್ದಾರೆ ಅಂದರೆ ಎಷ್ಟು ಜನಗಳ ಪ್ರತಿನಿಧಿ, ಯಾವ ರೀತಿ ಇರಬೇಕು. ಮಾತಾಡಬೇಕಾದ್ರೂ ಯೋಚನೆ ಮಾಡಿ ಸೂಕ್ಷ್ಮತೆಯಿಂದ ಮಾತಾಡಬೇಕು. ಯಾಕಂದ್ರೆ ಜನಪ್ರತಿನಿಧಿ ನಾವು ಮಾತಾಡೋ ಥರ ಮಾತಾಡೋಕ್ಕಾಗಲ್ಲ. ಅವ್ರು ಮಾತಾಡಬೇಕಾದ್ರೆ ನನ್ನ ಇಡೀ ಕ್ಷೇತ್ರ ಜನ ನೋಡ್ತಾ ಇದ್ದಾರೆ, ಕರ್ನಾಟಕದ ಜನ ನೋಡ್ತಾ ಇದ್ದಾರೆ. ಇವತ್ತು ಮಿನಿಸ್ಟ್ರ್ ಆಗ್ಬೋದು, ನಾಳೆ CM ಆಗ್ಬೋದು. ಆದವ್ರು ಏನು ಮಾಡ್ತಾರೆ, ಇಂಥ ರೋಲ್ ಮಾಡೆಲ್ಗಳಾಗಿ CM ಆಗಿ ಬಂದುಬಿಟ್ರೆ ಏನು ಮಾಡೋಕ್ಕಾಗುತ್ತೆ? ಹಣದ ಬಲದಿಂದ ಬರಬಾರ್ದು ಇಂಥವರೆಲ್ಲ. ನಿಜವಾಗ್ಲೂ ಒಳ್ಳೆ ವ್ಯಕ್ತಿ ಇರೋಂಥವ್ರು, ಒಳ್ಳೆ ವ್ಯಕ್ತಿತ್ವ ಇರೋಂಥವ್ರು, ಶುದ್ಧ ನಡತೆ ಅಂತ ಸಿದ್ದರಾಮಯ್ಯ ಅಂಥವ್ರು ಬರಬೇಕು. ನಿಜವಾಗ್ಲೂ ಸಿದ್ದರಾಮಯ್ಯ ನಾನು ಕಾಂಗ್ರೆಸ್ ಪಕ್ಷದವನು ಅಂತ ಹೇಳ್ತಾ ಇಲ್ಲ, ಒಳ್ಳೆ ಮನುಷ್ಯ, ವ್ಯಕ್ತಿತ್ವ. ಆಮೇಲೆ ಬಡವರ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಿದೆ, ಜನಸಾಮಾನ್ಯರ ಕಷ್ಟ ಏನು ಅಂತ ಗೊತ್ತಿದೆ. ಯಾಕಂದರೆ ಜನಸಾಮಾನ್ಯರ ಕುಟುಂಬದಿಂದ ಬಂದಂಥವ್ರು ಸಿದ್ದರಾಮಯ್ಯ, ಹಳ್ಳಿಗಾಡಿನಿಂದ ಬಂದಂಥವ್ರು. ಹಂಗಾರೆ ಹಳ್ಳಿ ಸಾಮಾನ್ಯ ಜನರ ಕಷ್ಟ ಸುಖಗಳು ಏನು ಅಂತ ಗೊತ್ತಿದೆ. ಅದಕ್ಕೆ ಸ್ಪಂದಿಸ್ತಾರೆ. ಅಂಥ CM, ಅಂಥ ಮುಖ್ಯಮಂತ್ರಿ ಮುಂದಿನ ದಿನಗಳಲ್ಲೂ ಬರಬೇಕು. ಅಂಥವ್ರನ್ನ ನಮ್ಮ ಜನ ಗುರುತಿಸಿ ಲೀಡ್ರ್ ಮಾಡಬೇಕು. ಈಗ ನಮ್ಮ ಅನಿಲ್ ಲಾಡೋ ಅಷ್ಟೇ ಒಳ್ಳೆ ಕೆಲಸ ಮಾಡ್ತಾರೆ, ಹೆಂಗೆ ಲೀಡರು. ಕೃಷ್ಣ ಬೈರೇಗೌಡ ಒಳ್ಳೆ ಲೀಡರ್, ಹೆಂಗೆ ಲೀಡರು. ಅಂಥವ್ರು ತುಂಬ ಜನ ಇದ್ದಾರೆ ನಮ್ಮ ಇದರಲ್ಲಿ, ಈಗ ಆಡಳಿತ ಪಕ್ಷದಲ್ಲಿ. ಅಂಥವರೆಲ್ಲ ಬಂದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ.